ಸಿನಿಮಾ ಪಾತ್ರ, ನಿರ್ದೇಶನ, ನಿರ್ಮಾಣ, ಕ್ರಿಕೆಟು, ಕಿರುತೆರೆ, ಬೆಳ್ಳಿತೆರೆ ಎಲ್ಲೇ ಹೋದರೂ ನಿಮ್ಮ ಛಾಪನ ಮೂಡಿಸಿ ಇವತ್ತಿಗೆ 30 ವರ್ಷಗಳಾಯಿತು ಸರ್. ಐ ನೋ ಇವಾಗ ನೀವು ಈ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀರಾ, ಬಟ್ ಈ ವೇದಿಕೆಯ ಮೂಲಕ, ಈ ಕಾರ್ಯಕ್ರಮದ ಮೂಲಕ ನಿಮ್ಮ ಕೋಟ್ಯಾಂತರ ಅಭಿಮಾನಿಗಳು ಇದನ್ನು ಕೇಳೋಕ್ಕೆ ಇಷ್ಟಪಡ್ತಿದ್ದಾರೆ. 30 ವರ್ಷಗಳ ಜರ್ನಿಯನ್ನು ನೆನೆಸ್ಕೊಂಡಾಗ, ಈ ಕೂಗನ್ನು ಕೇಳಿಸ್ಕೊಂಡಾಗ ಮೊದಲನೇದಾಗಿ ಕನ್ನಡ ಚಿತ್ರರಂಗದಲ್ಲಿ ನಾನು ಪಾದಾರ್ಪಣೆ ಮಾಡಿದಾಗ ಕಾದಿದ್ದು ಆ ಮೊದಲನೇ ಹೌಸ್ಫುಲ್ ಬೋರ್ಡಿಗೆ. ಅದಕ್ಕೆ ಒಂದು 8 ವರ್ಷ ಆಯಿತು, 8 ಇಯರ್ಸ್. ಇವತ್ತಿಗೆ ಹೌಸ್ಫುಲ್ ಬೋರ್ಡ್ ಅನ್ನೋದೇನಿದೆ ಒಂದು ಸರಳವಾಗಿ ಬೀಳ್ತಾ ಇರುತ್ತಮ್ಮ ಅಂತ ಕಲೆಗಳು ಇವತ್ತು ಬಂದಿದ್ದಾವೆ. ಬಟ್ 30 ಇಯರ್ಸ್ ನೀವೇನು ಹೇಳ್ತೀರಿ, ನನಗೆ ಎಲ್ಲದಕ್ಕಿಂತ ಮೆಚ್ಚುಗೆ ಏನಂದರೆ ಕನ್ನಡ ಚಿತ್ರರಂಗದಲ್ಲಿ ಕನ್ನಡಿಗರು ನಮ್ಮನ್ನು ಪ್ರೀತಿಸಿ ಅವತ್ತು ಒಪ್ಕೊಂಡಿದ್ದು, ಅಲ್ಲಿಂದ ಹಿಡಿದು ನಾವು ಅವ್ರನ್ನ ಪ್ರೀತಿಸೋದಕ್ಕೆ ನಿಲ್ಲಿಸೇ ಇಲ್ಲ. ರೈಟ್. ಸೊ 30 ಇಯರ್ಸ್ ಹೋಗಿದ್ದು ಗೊತ್ತಾಗಿಲ್ಲ ಅಫ್ಕೋರ್ಸ್. ಆ್ಯಂಡ್ ಸಿನಿಮಾ ಅಂತ ಬಂದಾಗ ಅದೊಂಥರ ಹಸಿವಿದ್ದಾಗೆ, ಅದು ಯಾವತ್ತೂ ತೃಪ್ತಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ ಹಸಿವು 30 ವರ್ಷದಿಂದನೂ ತೃಪ್ತಿ ಆಗಿಲ್ಲ ಅಂದಮೇಲೆ ಇನ್ನೂ 30 ವರ್ಷ ಮುಗಿಯಲ್ಲಮ್ಮ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.